ಶಸ್ತ್ರಚಿಕಿತ್ಸೆಯ ಹಿನ್ನೆಲೆಯಲ್ಲಿ 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡು ದರ್ಶನ್ ಹೊರಗಿದ್ದಾರೆ. ಈ ಬೆನ್ನಲ್ಲೇ ಶಸ್ತ್ರಚಿಕಿತ್ಸೆಗೊಳಗಾಗ್ತಾರಾ ದಾಸ ಅನ್ನುವಂತಹ ಪ್ರಶ್ನೆ. ದರ್ಶನ್ ಜೈಲು ವಾಪಸ್ಗೆ ದಿನಗಣನೆ ಶುರುವಾಗಿದೆ. ತರಾತುರಿಯಲ್ಲಿ ಆಪರೇಷನ್ಗೆ ಒಪ್ಪಿಕೊಂಡ್ರ ದರ್ಶನ್ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಿದೆ. ಅತಿ ಶೀಘ್ರದಲ್ಲಿಯೇ ಸರ್ಜರಿಗೆ ಸಿದ್ಧತೆ ಆಗ್ತಾ ಇದೆಯಂತೆ. ಕೊನೆಯ ವಾರದಲ್ಲಿ ದರ್ಶನ್ಗೆ ಶಸ್ತ್ರಚಿಕಿತ್ಸೆ ಮಾಡುವಂತಹ ಸಾಧ್ಯತೆ ಇದೆ. ಹೈಕೋರ್ಟ್ಗೆ ಮತ್ತೊಂದು ಮನವಿ ಅರ್ಜಿಯನ್ನು ಸಲ್ಲಿಸುವಂತಹ ಸಾಧ್ಯತೆ. ಸರ್ಜರಿಯ ನಂತರ 3 ತಿಂಗಳುಗಳ ಕಾಲ ರೆಸ್ಟ್ಗೆ ಮನವಿ ಮಾಡಿಕೊಳ್ಳಲು ದರ್ಶನ್ ಪರ ವಕೀಲರು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರಂತೆ. ಅಲ್ಲಿಗೆ ಜೈಲಿಗೆ ಹೋಗದೇ ಇರುವಂತಹ ನಿಟ್ಟಿನಲ್ಲಿ ಯಾವ್ಯಾವ ರೀತಿಯ ಪ್ಲಾನ್ ಅನ್ನು ಮಾಡಬೇಕು ಆ ಎಲ್ಲ ಪ್ಲಾನ್ಗಳನ್ನು ಕೂಡ ದರ್ಶನ್ ಮಾಡುವ ರೀತಿಯಲ್ಲಿ ಕಾಣಿಸ್ತಾ ಇರುವಂಥದ್ದು. ಬಳ್ಳಾರಿ ಜೈಲಿನಲ್ಲಿದ್ದರು, ಹೊರ ಬಂದರು, BGS ಆಸ್ಪತ್ರೆಯಲ್ಲಿ ಫಿಸಿಯೋ ಟ್ರೀಟ್ಮೆಂಟನ್ನು ಪಡೆದುಕೊಳ್ತಿದ್ದಾರೆ. ಈ ಬೆನ್ನಲ್ಲೇ ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಧನು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಧನು, ದರ್ಶನ್ ಅವರ ಶಸ್ತ್ರಚಿಕಿತ್ಸೆಯ ವಿಚಾರ ಒಂದು ರೀತಿ ತೋಳ ಬಂತು ತೋಳ ಕಥೆ ಆಯಿತು. ಇವತ್ತು ಮಾಡ್ಕೊಳ್ತಾರೆ, ನಾಳೆ ಅವರು ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾರೆ ಅನ್ನುವಂತಹ ಚರ್ಚೆಗಳೇ ಇತ್ತು. ಕೊನೆಗೂ ಕೂಡ ದರ್ಶನ್ ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾರೆ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಈ ಶಸ್ತ್ರಚಿಕಿತ್ಸೆಯ ಮೂಲಕ ದರ್ಶನ್ ಯಾವ ರೀತಿಯ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ, ಏನೆಲ್ಲ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಧನು? ಎಸ್ ಪ್ರೇಮ್, ಈಗಾಗಲೇ ಏನಂದರೆ ನಟ ದರ್ಶನ್ ಏನಂದರೆ ತುರ್ತು ಶಸ್ತ್ರಚಿಕಿತ್ಸೆಗಾಗಿ ಈಗ 6 ವಾರಗಳ ಒಂದು ಮಧ್ಯಂತರ ಜಾಮೀನು ಮೇಲೆ ಆಚೆ ಬಂದಿರತಕ್ಕಂಥದ್ದು. ಆಚೆ ಬಂದ ನಂತರ BGS ಆಸ್ಪತ್ರೆಗೆ ದಾಖಲಾಗಿ ಅಲ್ಲಿ ಈಗ 4 ವಾರಗಳ ಕಾಲ ಈಗಾಗಲೇ ಅವರು ಚಿಕಿತ್ಸೆಯನ್ನು ಪಡಿತಾ ಇರತಕ್ಕಂಥದ್ದು. ಹಾಗೆ ವೈದ್ಯರು ಕೂಡ ದರ್ಶನ್ ಅವರು ದಾಖಲಾದ ನಂತರ ಅವರಿಗೆ ಒಂದಿಷ್ಟು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂದರೆ ಫಿಸಿಯೋಥೆರಪಿ, ವ್ಯಾಯಾಮ ಮತ್ತು ಹಾಗೆ ಮಾತ್ರೆಗಳ ಮೂಲಕ ಏನು ಗುಣಪಡಿಸಬಹುದು ಅನ್ನೋದನ್ನು ಒಂದಿಷ್ಟು ಈಗ ಕುಟುಂಬಸ್ಥರ ಸಲಹೆಯನ್ನು ಪಡೆದುಕೊಂಡು ಮತ್ತು ವೈದ್ಯರು ಕುಟುಂಬಸ್ಥರ ಜೊತೆ ಚರ್ಚಿಸಿ ಈಗ ಅವರಿಗೆ ಒಂದು ಚಿಕಿತ್ಸೆಯನ್ನು ನೀಡ್ತಾ ಇದ್ರು. ಒಂದು 5 ವಾರಗಳವರೆಗೂ ಕೂಡ ವೈದ್ಯರು ಒಂದು ಸಲಹೆಯನ್ನು ನೀಡಿರ್ತಕ್ಕಂಥದ್ದು. ಮೊದಲಿಗೆ ನೇರವಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡದೆ ಜೊತೆಗೆ ಈ ಒಂದು ಮಾತ್ರೆ ಮತ್ತು ಈ ಒಂದು ಮೂಲಕ ಅವರಿಗೆ ಗುಣಪಡಿಸಬಹುದು ಏನೋ ಒಂದು ಕಾದು ನೋಡುವ ತಂತ್ರಕ್ಕೆ ಒಳಪಟ್ಟಿದ್ರು. ಈಗ ಇನ್ನೇನು 11 ದಿನಗಳ ಮಾತ್ರ ಬಾಕಿ ಇರತಕ್ಕಂಥದ್ದು. ದರ್ಶನ್ ಅವರೇನು 6 ವಾರ ಜಾಮೀನನ್ನ ಮೇಲೆ ಆಚೆ ಬಂದಿದ್ರು, ಅದರಲ್ಲಿ ಕೇವಲ ಇನ್ನು 11 ದಿನಗಳು ಮಾತ್ರ ಬಾಕಿ ಇರತಕ್ಕಂಥದ್ದು. ಸದ್ಯಕ್ಕೆ ಈಗ 4 ವಾರಗಳ ಕಾಲ ಈಗ ಆಸ್ಪತ್ರೆಯಲ್ಲಿ ಕಳೆದಿರ್ತಕ್ಕಂಥದ್ದು. ಸೊ ಹೀಗಾಗಿ ಇನ್ನೇನು 5ನೇ ವಾರ ಕೊನೆ ಮತ್ತು 6ನೇ ವಾರದ ಮೊದಲಲ್ಲಿ ಈ ಒಂದು ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾರೆ ಅನ್ನೋ ಒಂದಿಷ್ಟು ಆಪ್ತ ಮೂಲಗಳ ಮೂಲಕ ಈಗ ಒಂದು ಮಾಹಿತಿ ಬಂದಿರತಕ್ಕಂಥದ್ದು. ದರ್ಶನ್ ಅವರು ಸರ್ಜರಿಗೆ ಏನಾದರೂ ಒಳಪಟ್ಟರೆ 2-3 ತಿಂಗಳು ಕಾಲ ಅವ್ರಿಗೆ ಆರೈಕೆಗಾಗಿ ರೆಸ್ಟ್ ಬೇಕಾಗುತ್ತೆ. ಈ ಒಂದು ಪ್ಲಾನ್ ಅನ್ನ ಈಗ ತರಾತುರಿಯಲ್ಲಿ ಅವರ ವಕೀಲರು ಮತ್ತೆ ದರ್ಶನ್ ಅವರು ಮಾಡ್ಕೊಂಡಿರ್ತಕ್ಕಂಥದ್ದು. ಇದೊಂದು ಮಾಹಿತಿ ಬಂದಿರತಕ್ಕಂಥದ್ದು ಏನಂದ್ರೆ ಇನ್ನು 11 ದಿನ ಆದ್ಮೇಲೆ ಮತ್ತೆ ಜೈಲಿಗೆ ವಾಪಸ್ ಆಗ್ತಾರೋ ಏನು ಅನ್ನೋ ಒಂದಿಷ್ಟು ಮಾಹಿತಿ. ಈ ಹಿನ್ನೆಲೆಯಲ್ಲಿ ಈಗ ಶಸ್ತ್ರಚಿಕಿತ್ಸೆಗೆ ಒಳಗಾದ್ರೆ 2-3 ತಿಂಗಳುಗಳ ಕಾಲ ಮತ್ತೆ ಹೈಕೋರ್ಟ್ಗೆ ಕೂಡ ಒಂದು ಮನವಿಯನ್ನ ಮಾಡಿ ಬೇಲ್ ಅನ್ನ ಮತ್ತೆ ಎಕ್ಸ್ಟೆನ್ಷನ್ ಮಾಡ್ಕೊಂತ ಒಂದು ಸಾಧ್ಯತೆಗಳು ಇರ್ತಕ್ಕಂಥದ್ದು. ಹೈಕೋರ್ಟ್ಗೆ ಕೂಡ ಅವರ ಪರ ವಕೀಲರು ಕೂಡ ಈಗ ಅವರು ಒಂದಿಷ್ಟು ತಯಾರಿಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಧನು ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗೆ ಒಂದಂತೂ ಸ್ಪಷ್ಟ, ಮಧ್ಯಂತರ ಜಾಮೀನಿನ ಗಡುವು ಮುಗಿತಾ ಇರುವಂತಹ ಸಂದರ್ಭದಲ್ಲಿ ದರ್ಶನ್ ಶಸ್ತ್ರಚಿಕಿತ್ಸೆಗೊಳಗಾಗುವಂತಹ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ. ಒಂದು ವೇಳೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದೇ ಆದರೆ BGS ಆಸ್ಪತ್ರೆಯಲ್ಲೇ ಮಾಡಿಸ್ಕೊಳ್ತಾರಾ ಅಥವಾ ಬೇರೆ ಆಸ್ಪತ್ರೆಗೆ ಹೋಗ್ತಾರಾ, ಏನು ಎತ್ತ ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.